ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ನಾನು 7 ವಿಚಾರದ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ 7 ವಿಚಾರ ಅಂತ ಹೇಳಿದ್ರೆ, ಅಧಿವೇಶನದಲ್ಲಿ ಒಂದು ವಿಚಾರದ ಬಗ್ಗೆ ಮಾತನಾಡುವಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿನೂ ಇರಬೇಕು ಎಂಬುದರ ಬಗ್ಗೆ, ಅದೇ ರೀತಿಯಾಗಿ ಬಡವರು ಅನಾಥ ಮಕ್ಕಳಿಗೆ 6 ತಿಂಗಳಿಂದ ಹಣ ಕೊಟ್ಟಿಲ್ಲ ಸಿದ್ದರಾಮಯ್ಯ ಸರ್ಕಾರ ಎಂಬುದರ ಬಗ್ಗೆ, ಮೂರನೇದಾಗಿ ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ SS ಮಲ್ಲಣ್ಣನವರ ಮಗ ಸಮರ್ಥ ಕೊಟ್ರೆ ಏನಾಗಬೇಕು ಎಂಬುದರ ಬಗ್ಗೆ, ದುನಿಯಾ ವಿಜಯ್ ಮೊದಲನೇ ಹೆಂಡತಿ ವಿಜಯಲಕ್ಷ್ಮಿ ಎರಡನೇ ಹೆಂಡತಿಯ ಬಗ್ಗೆ ಮಾತನಾಡಿರ್ತಕ್ಕಂಥ ವಿಚಾರದ ಬಗ್ಗೆ, ಸಚಿವರು ಏನು ಅಶೋಕ್ ಅವರು ಅರುಣ್ ಅವರು ಹೆಣ್ಣೆಯ ಬಗ್ಗೆ ಮಾತನಾಡಿದ್ದಾರೆ. ಅದಲ್ಲ, ಕಂಪ್ಲೀಟ್ ಸ್ಟೋರಿಯ ಬಗ್ಗೆ ತಿಳಿಸ್ಲಿಕ್ಕೋಸ್ಕರ ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ವಿಚಾರವನ್ನ ತಿಳಿಸುವ ಪ್ರಯತ್ನವೇ ಈ DVG ವಾಯ್ಸ್. ಎಲ್ಲಿಯವರೆಗೂ ನೇರವಾಗಿ ಇರ್ತೀವೋ ಅಲ್ಲಿಯವರೆಗೂ ಸತ್ಯವನ್ನ ತಿಳಿದುಕೊಳ್ಳಿ ಅಂತ ಹೇಳ್ತಾ, ಇಲ್ಲಿಯವರೆಗೂ ಯಾರು ನಮ್ಮ ಸುದ್ದಿ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈಗ ಮೊದಲನೇದಾಗಿ ಎಣ್ಣೆ ಭಾಗ್ಯದ ಬಗ್ಗೆ ಮಾತಾಡ್ತೀನಿ. ಇವತ್ತು ಎಣ್ಣೆಯ ಭಾಗ್ಯವನ್ನ ಕೊಟ್ಟಿಲ್ಲ ಸಿದ್ದರಾಮಯ್ಯನವರು, ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನವರೆಗೂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಕೊಡಕ್ ಆಗ್ತಾ ಇಲ್ಲ ಎಂಬ ವಿರೋಧ ಪಕ್ಷದ ಮಾತು. ಅದೇ ರೀತಿಯಾಗಿ ಸುಮಾರು 26,000 ಜನರಿಗೆ, ಮಕ್ಕಳಿಗೆ, ಅನಾಥ ಮಕ್ಕಳಿಗೆ, ಏನ್ ನಾವು ಅನಾಥ ಮಕ್ಕಳು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಈ ತಂದೆ ತಾಯಿ ಇದ್ದಂಥವರಿಗೆ, ಈ ಜೈಲಿಗೆ ಹೋಗಿರ್ತಕ್ಕಂಥ ಮಕ್ಕಳಿಗೆ, ಅಂದ್ರೆ ಜೈಲಿಗೆ ತಂದೆ ತಾಯಿ ಇಬ್ರು ಜೈಲಿಗೆ ಹೋಗಿ ಏನೋ ತಪ್ಪು ಮಾಡಿರ್ತಾರೆ ಅಂತ ಮಕ್ಕಳು ನಾನು ಹೇಳ್ತಾ ಇರೋದು. ಇಡೀ ಕರ್ನಾಟಕದಲ್ಲಿ 26,000 ಜನ ಇದ್ದಾರೆ. ಅವರಿಗೆ ಮಾಶಾಸನ ಅಂತ ಹಿಂದೆ ಬಿಜೆಪಿ ಸರ್ಕಾರ ಮಾಡಿತ್ತು. ಬಿಜೆಪಿ ಸರ್ಕಾರ ಇದ್ದಾಗಲೇ ಮಾಡಿರೋದು ಮಾಶಾಸನ ಅಂತ, ತಿಂಗಳಿಗೆ ಇಂತಿಷ್ಟು ಅಂತ. ಯಾಕೆಂದ್ರೆ ರೌಡಿಗಳ ಮಕ್ಕಳಿಗೆ ಬೆಲೆ ಸ್ವಲ್ಪ ಹೊರಗಡೆ ಜನ ಕೊಡೋದು ಕಡಿಮೆ ನೋಡಿ, ತಪ್ಪು ಯಾರು ಮಾಡಿದ್ದಾರೆ ಅಂತ ನೋಡಲ್ಲ, ಅದ್ರಲ್ಲಿ ಯಾರು ತಪ್ಪು ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಈ ರೌಡಿಗಳ ಮಕ್ಕಳಿಗೆ, ಅನಾಥವಾಗಿ ಸತ್ತಿರ್ತಕ್ಕಂಥ ತಂದೆ ತಾಯಿಗಳ ಮಕ್ಕಳನ್ನ ಒಂದು ಆಶ್ರಮದಲ್ಲಿಟ್ಟು ಸಾಕ್ಲಿಕ್ಕೆ ಮಾಶಾಸನ ಅಂತ ಕೊಡ್ತಾರೆ. ಆ ದುಡ್ಡನ್ನು 6 ತಿಂಗಳಿಂದ ನಮ್ಮ ರಾಜ್ಯ ಸರ್ಕಾರ, ಅಂದ್ರೆ ಸಿದ್ದರಾಮಯ್ಯನವರ ಕರುಣೆ ಸರ್ಕಾರ, ಗ್ಯಾರಂಟಿ ಸರ್ಕಾರ ಕೊಟ್ಟಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಅಶೋಕ್ ಅವರು ನಿಮಗೆ ವಿಶ್ಲೇಷಣೆ ಮಾಡ್ತಾರೆ. ಅದೇ ರೀತಿಯಾಗಿ ಎಣ್ಣೆ ಭಾಗ್ಯದ ಬಗ್ಗೆ ಏನಪ್ಪಾ ಅಂತ ಹೇಳಿದ್ರೆ, ಅತಿ ಹೆಚ್ಚಾಗಿ ಅಂತ ಹೇಳಿದ್ರೆ ಹಣದ ಬಾಟಲ್ಗಳನ್ನ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಪ್ರತಿ ಗ್ರಾಮಗಳಲ್ಲೂ ಸಹ ಇವಾಗ ಯಾವ್ದೋ ದೇವರು ದಿಂಡ್ರು ಅಂತಂದು ಎಲ್ಲ ಕಡೆಗೂ ಹರಾಜು ಕೂಡ್ಬಿಟ್ಟು ಅಜಾಗರೂಕತೆಯಿಂದ ಮಾಡಿರ್ತಕ್ಕಂಥ ಅಬಕಾರಿ ಇಲಾಖೆಯವರಿಗೆ ನನ್ನಲ್ಲಿ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ, ಈ ಬಾರ್ ಲೈಸೆನ್ಸ್ ಕೊಟ್ಟಿರೋದೇ ಒಂಥರ ನಾಚಿಕೇಟಿನ ವಿಚಾರ. ಕರ್ನಾಟಕದಲ್ಲಿ ಇಷ್ಟೊಂದು ಬಾರ್ ಇದಾವಲ್ಲ ಅಂತ, ಮತ್ತೆ ಅದರಲ್ಲೂ ಮತ್ತೆ ಇನ್ನು ಇಷ್ಟು ಸಾವಿರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರಿ ನೀವು. ದಯವಿಟ್ಟು ಎಣ್ಣೆಯನ್ನ ನಿಷೇಧಿಸಿ. ಸರ್ಕಾರಕ್ಕೆ ಬೇರೆ ಕಡೆಯಿಂದ ಇನ್ಕಮ್ ಬರುತ್ತೆ, ಜನರ ಆರೋಗ್ಯ ಮುಖ್ಯ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮೂರನೇದಾಗಿ, ಈ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಮಾಡೋದು ತಪ್ಪು ಅಂತ ಏನು ಹೇಳ್ತಾ ಇದ್ದೀರಾ ನೀವು? ಯಾರು ಹೇಳ್ತಾ ಇರೋದು? ಸರ್ಕಾರಿ ಅಧಿಕಾರಿಗಳು. ಮೊನ್ನೆ ನಾನು ಸಹ ರೀಸೆಂಟ್ ಒಂದು ಕಡೆ ಹೋಗಿದ್ದೆ, ಆ ದೇವಸ್ಥಾನದಲ್ಲಿ ಹರಾಜು ಪ್ರಕ್ರಿಯೆ ನಡೆಯಬೇಕಲ್ಲ, ವಿಡಿಯೋ ಮಾಡ್ತಾ ಇದ್ದೆ. ತಹಸೀಲ್ದಾರ್ ಅವ್ರು ಹೇಳ್ತಾರೆ, ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ತಗೊಂಡಿದ್ಯಾ ಅಂತ. ಈಸ್ ಪ್ರೆಸ್ ಮೀಡಿಯಾದಲ್ಲಿ ನಾವು ವರ್ಕ್ ಮಾಡ್ತೀವಿ, ನಮಗೆ ಏನ್ ಹೇಳ್ಬೇಕು ಅಂತ ಗೊತ್ತಿರುತ್ತೆ, ನಾವು ಹೇಳ್ಬಿಡ್ತೀವಿ. ಆದ್ರೆ ಈ ಕಾಮನ್ ಮ್ಯಾನ್
ಜನಸಾಮಾನ್ಯರು ಅವ್ರು ಯಾವ ರೀತಿ ಮಾತಾಡ್ಬೇಕು ಅಧಿಕಾರಿಗಳ ಹತ್ರ ಅಂತ. ಯಾಕೆಂದ್ರೆ ಈ ಹಿಂದೆ ಲೋಕಾಯುಕ್ತ ಎಕ್ಸ್ಪಿ ಅವರು, ದಾವಣಗೆರೆ ಲೋಕಾಯುಕ್ತ ಎಕ್ಸ್ಪಿ ಅವರು ಯಾವ ರೀತಿ ಹೋರಾಟಗಾರರನ್ನ ತುಳಿಬೇಕು, ಕೌಲಾಪುರಿ ಅವರು ನನ್ನ ಮೇಲೆ ಕೇಸ್ ಮಾಡಿದ್ರಲ್ಲ, ವಿಚಾರವಾಗಿ ಹೇಳ್ತಾ ಇದ್ದೀನಿ. ಇದೇ ವಿಡಿಯೋ ಮಾಡಿದಕ್ಕೆ ಅವ್ರು ನನ್ನ ಮೇಲೆ ಕೇಸ್ ಮಾಡಿಸ್ತಾರೆ. ಬಟ್ ಅದು ಕೇಸ್ ಸ್ಟ್ರಾಂಗ್ ಆಗೋದಿಲ್ಲ ಅಂತ ಹೇಳಿ 353 IPC ಸೆಕ್ಷನ್ 353 ಆಕ್ಟ್ ಅಲ್ಲಿ ಬಲ ಪ್ರಯೋಗ ಮಾಡಕ್ ಬಂದಿತ್ತ ಅಂತ ಕೇಸ್ ಕೊಡ್ತಾರೆ. ಈಗ 3 ವರ್ಷದಿಂದಲೂ ಕೋರ್ಟಿಗೆ ಅಡ್ಡಾಡ್ತಾ ಇದ್ದೀವಿ. ಈಗ ಬಲ ಪ್ರಯೋಗ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತಲ್ಲ. ಯಾಕೆಂದ್ರೆ ಪ್ರೆಸೆಂಟ್ ಸ್ಟಾರ್ಟಿಂಗ್ ಒಳ ಹೋದಂಗಿಂತ ಹಿಡಿದು ಹೊರಗೆ ಬರೋವರೆಗೂ ಸಮೇತ ನಾವು ಬಂದಿದ್ದೀವಿ. ಮತ್ತೆ ಹೊರಗೆ ಬರಬೇಕಾದ್ರೆ ಏನಾಗಿದೆ, ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ಪೊಲೀಸ್ ಇಲಾಖೆಯವರು. ಅವಾಗ ಮೊಬೈಲ್ ಎಲ್ಲ ಕಸ್ಕೊಂಡು ಅದನ್ನ ಡಿಲೀಟ್ ಮಾಡಕ್ ಪ್ರಯತ್ನ ಪಡ್ತಾರೆ. ಬಟ್ ನಮ್ಮ ಬಗ್ಗೆ ಅವ್ರಿಗೆಲ್ಲ ಗೊತ್ತಿರೋದ್ರಿಂದ ಹಾಗೆ ಇಟ್ಕೊಳ್ತಾರೆ. ಅಂದ್ರೆ ಮೊಬೈಲ್ಗಳು ಕಿತ್ತಿಟ್ಕೊಳ್ತಾರೆ. ನಮ್ದು, ಚಂದ್ರಸಪ್ಪಂದು, ಇಬ್ರದು, ಮತ್ತೆ ಯಾರು ಇಟ್ಕೊಂಡಿರಲ್ಲ. ಆಮೇಲೆ ಅಷ್ಟು ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅಷ್ಟು ಮತ್ತೆ ವಾಪಸ್ ಕಳಿಸ್ಬಿಟ್ಟು ನನ್ನ ಒಬ್ಬನ್ನ ಜೈಲಿಗೆ ಹಾಕ್ತಾರೆ. ಚೋಕೆ ಸಮಾಜ ಸೇವೆಯಲ್ಲಿ ಇವೆಲ್ಲ ಕಾಮನ್. ಹಿಂದೆ ಹೋರಾಟಗಾರರಿಗೆ ಹಾಕ್ತಾ ಇತ್ತು, ಈಗ ನಮ್ಮನ್ನು ಹಾಕಿದರೆ ತಪ್ಪೇನಿಲ್ಲ. ಅದೇ ರೀತಿಯಾಗಿ ದುನಿಯಾ ವಿಜಯ್ ಅವ್ರ ಬಗ್ಗೆ ಅವ್ರ ಮಿಸಸ್ ಏನ್ ಹೇಳಿದ್ದಾರೆ, ಕೀರ್ತಿ ಅವರು ನನ್ನ ಗಂಡನನ್ನ ಒಬ್ಬನನ್ನೇ ಇಷ್ಟಪಟ್ಟು ಮದುವೆ ಆಗಿದ್ರೆ ತೊಂದರೆ ಇಲ್ಲ, ಆಕೆಗೆ ಇನ್ನಿಬ್ರು ಬಾಯ್ ಫ್ರೆಂಡ್ಗಳಿದ್ದಾರೆ, ಹಾಗಾಗಿ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಸಂಪೂರ್ಣ ವಿಡಿಯೋವನ್ನ ನೀವು ನೋಡ್ಕೊಂಡು ಬನ್ನಿ. ಶುಭ ಪುಂಜ ಬಂದಾಗೂ ಇದೇ ತರ ಮನೆ ಒಳಗಡೆ ಕರ್ಕೊಂಬಂದು ಕುಡಿಸಿ ಹಾರ ಹಾಕ್ಸಿ ಎಲ್ಲ ಮಾಡಿ ಮಗನ್ ಸಪೋರ್ಟ್ ಮಾಡಿದ್ರು. ಮಕ್ಕಳ ಬಗ್ಗೆ ಯಾರು ಯೋಚನೆ ಮಾಡಿಲ್ಲ. ಏನು ವರ್ಷಕ್ಕೆ ಒಬ್ಬೊಬ್ಬರನ್ನ ಕರ್ಕೊಂಡು ಬರ್ಬೇಕಾದ್ರೂ ಇವರು ಅಪ್ಪ ಅಮ್ಮ ಸಪೋರ್ಟ್ ಮಾಡ್ಕೊಂಡು ಅವಳಿಗೆ ಸ್ವೀಟ್ ತಿನ್ಸೋದು. ಯಾವ ಹುಡುಗಿನ ಕರ್ಕೊಂಬಂದ್ರು ನಾಯಂಡಳ್ಳಿ ಸ್ಲಮ್ ನಲ್ಲಿ ಇದ್ದಿದ್ದು ನನಗೆ ಗೊತ್ತಿದೆ. ನಾಯಂಡಳ್ಳಿ ಸ್ಲಮ್ ನಲ್ಲಿ ಮನೆ ಬಾಡಿಗೆಗೆ ಇದ್ಬಿಟ್ಟು ಈಗ ನಮ್ಮ ಯಜಮಾನ್ರ ಹತ್ರ ದುಡ್ಡು ತಗೊಂಡೋಗಿ ಮನೆ ಕಟ್ಕೊಂಡಿದ್ದಾರೆ. ಮತ್ತೆ ಅಂತದ್ದು 10 ಜನ ಮಕ್ಳಿದ್ದಿದ್ರು ಆಗ್ತಾ ಇದ್ದೆ ಅಂತ ಹೇಳ್ತಾಳಲ್ವಾ. ಹೋಗ್ಲಿ, ಅವಳು ಏನು ಕರೆಕ್ಟಾಗಿ ಮದುವೆ ಮಾಡ್ಕೊಂಬಂದಿದ್ದಾಳ. ಬಾಯ್ ಫ್ರೆಂಡ್ಗಳು 2-3 ಶಶಿ, ಶ್ರೀನಿಧಿ ಅಂತೆ, ಸಂದೀಪ್ ಅಂತೆ, ಶಶಿ ಅಂತೆ, ಇಷ್ಟು ಜನ ಬಾಯ್ ಫ್ರೆಂಡು. ನನ್ನ ಗಂಡ ಒಬ್ಬನೇ ಆಗಿದ್ದಿದ್ರೆ ನಾನು ಮೆಚ್ತಾ ಇದ್ದೆ. ಇಂಥವ್ರನ್ನ ಎಷ್ಟೋ ಜನ, ಏನು ಮೊದಲನೇವರಲ್ಲ ನನ್ನ ಗಂಡ. ಈಕೆಗೆ ಸಾಚವಾಗಿ ಮಾತಾಡ್ತಾಳೆ, ಒಳ್ಳೆ ಗೃಹಿಣಿ ತರ ಮಾತಾಡ್ತಾಳೆ. ದೊಡ್ಡ ಗೃಹಿಣಿನೂ ಮಾತಾಡಲ್ಲ ಆ ಥರ. ದುಡ್ಡಿಗೆ ಬಂದಿದ್ದೀನಿ ಅನ್ಕೊಂಡಿದಾರ ಇವರು, ಸಂಸಾರ ಮಾಡಕ್ ಬಂದಿದ್ದೀನಿ ಅನ್ಕೊಂಡು. ನನಗೆ ಈ ಮಾತ್ರ ಮಗುನೇ ಆಗೋಗಿದೆಯಂತೆ, ನೀವು ಒಪ್ಕೊಂಡಿದ್ದೀರಂತೆ, ಮದುವೆ ಡೈವರ್ಸೇ ಕೊಟ್ಟಿದ್ದೀರಂತೆ, ದುಡ್ಡು ತಗೊಂಡ್ಬಿಟ್ಟಿದ್ದೀರಂತೆ. ಮತ್ತೆ ಇಷ್ಟು ದಿನ ಇಷ್ಟು ವರ್ಷಗಳಿಂದ ನಡ್ಕೊಂಡ್ ಬಂದಿದೆ. ಅಮ್ಮ ಚರ್ಚ್ ಅಂದ್ರೆ ರೂಸ್ ಮಾದರ್ ಅಮ್ಮ ಇವ್ರು ಯಾರು ಫ್ಯಾಮಿಲಿ ಇಂಟರ್ಫಿಯರ್ ಆಗಿಲ್ವಾ, ಏನೋ ಮಾತಾಡುವಂಥದ್ದು ಇಲ್ಲ. ಅವಾಗ ಅವ್ರ ಮೇಲೂ ಆರೋಪ ಬಂತಲ್ವಾ, ಇವ್ರೇನೋ ನನ್ಗೆ ಹೇಳ್ಕೊಟ್ಬಿಟ್ಟಿದ್ದಾರೆ, ಮನೆ ಹಾಳು ಮಾಡ್ಬಿಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ರು. ಅವರು ಇತ್ತೀಚೆಗೆ ಸುಮಾರು ಆಗ್ಲೇನೆ ಬಿಡಿ, ಅವ್ರಿಗೂ ನನ್ನ ಕಾಂಟ್ಯಾಕ್ಟ್ ಇಲ್ಲ. ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಕೀರ್ತಿ ಹೇಳ್ತಿರೋದು. ಇನ್ನಿಬ್ರು ಇದ್ದಾರೆ. ಇನ್ನಿಬ್ರು ವನಿತಾ, ಅರುಣ ಅಂತ ಇಬ್ರು ಇದ್ದಾರೆ. ಅವರಂತೆ ಫುಲ್ಲು ಸಪೋರ್ಟಿವ್ ಆಗಿದ್ದಾರಂತೆ. ಅದೇನು ನನ್ನ ಮೇಲೆ ಹೇಳಿದಾರೋ ಆರೋಪ, ನಾನು ಏನು ಅನ್ಯಾಯ ಮಾಡಿದ್ದೀನೋ, ಏನು ನಾನು ಮಾಡಿದ್ನೋ 4 ಜನದ ಮುಂದೆ ಕೂತು ಹೇಳಿ ಮುಖಾಮುಖಿ. ಅವರು ನಮ್ಮ ಯಜಮಾನ್ರ ಅಕ್ಕ ಒಬ್ರು, ತಂಗಿ ಒಬ್ರು. ನಾನು ಕರೆಕ್ಟಾಗಿಲ್ಲ, ಆಕೆ ಸರಿನೇ ಇಲ್ಲ, ನಮ್ಮ ಅಪ್ಪ ಅಮ್ಮ ಒಳ್ಳೆಯವರು, ನನ್ನ ತಮ್ಮ ಒಳ್ಳೆಯವರು. ಅಂದರೆ ಬಂದಿರೋ ಹುಡುಗಿಗೆ ಇಷ್ಟು ಹೇಳಿ ತಲೆ ಕೆಡಿಸಿ ಜೊತೆಲಿ ಇಟ್ಕೊಬೇಕಾ? ಇನ್ನೊಂದು, ನಿನ್ನೆ ಮಕ್ಕಳು ಬಂದಿದ್ರು, ಆಮೇಲೆ ನೈಟ್ ನೀವು ಕಳಿಸ್ಕೊಟ್ರಿ ಅಂತ ಹೇಳಿದ್ರಿ. ಮತ್ತೆ ಏನಾದ್ರು ಹೇಳಿದ್ರ ಅಮ್ಮ ಬರ್ತೀನಿ ಮತ್ತೆ ಅಂತ ಹೇಳಿ ಹೋದ್ರ, ಅಥವಾ ಅಲ್ಲೇ ಇರ್ತೀನಿ, ಬೆಳಿಗ್ಗೆ ಬರ್ತೀವಿ ಅಂತ ಹೋದ್ರು. ಬೆಳಿಗ್ಗೆ ಬರ್ತೀವಿ ಅಂತಾನೆ ಹೇಳಿದ್ರು. ನೀವು ಕೇಳಿದ್ರ? ಸೊ ಅವ್ರೇನ್ ಮಾತಾಡ್ತಾರೆ, ಸಾರ್ಟ್ ಔಟ್ ಮಾಡ್ಕೊಳ್ಳೋಣ ಅಂತ ಅಥವಾ ಕೋರ್ಟ್ ಮೂಲಕ ಬಗೆಹರಿಸ್ಕೊಳ್ಳೋಣ ಅಂತ ಏನ್ ಹೇಳ್ತಾರೆ? ಇನ್ನು ಮಕ್ಕಳು ಏನು ಪಾಪ ಅವ್ರಿಗೆ ಮಾತಾಡಕ್ ಗೊತ್ತಾಗ್ತಾ ಇಲ್ಲ. ಜೈಲಿಂದ ಈಚೆ ಬರಲಿ ಅಂತಾನೆ ಪಾಪ ಅವರು ಬೇಜಾರಲ್ಲಿದ್ರು ಅಷ್ಟೇನೆ. ನೋಡಿ, ನನಗೆ ಪದೇ ಪದೇ ಇದನ್ನು ಮಾತಾಡೋಕ್ಕೂ ನನಗೂ ಇಷ್ಟ ಇಲ್ಲ, ಆಯಿತಾ? ಇದು ಜೀವನ, ಸಂಸಾರ, ಮನೆ, ಮಕ್ಕಳು ಅಂದಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇದು ಬರೀ ಆರೋಪನೇ ನಾನು ಮಾಡ್ಕೊಂಡು, ಅವ್ರು ಹಂಗೆ ಹೇಳೋದು, ಮನೆಗೂ ಮಾರ್ಬಿಟ್ಲು, ಮನೆ ಆರೋಪ ನನ್ನ ಮೇಲೆ ಆರೋಪ ಮಾಡಿ ಬೀದಿಲ್ ತಂದು ನಿಲ್ಲಿಸ್ಬಿಟ್ಲು, ಇದೊಂದು ಹೇಳ್ತಾರೆ. ಮಾಧ್ಯಮ ಸಿಕ್ತು ಅಂತ ಹೇಳಿ ನಾನು ಏನ್ ಬೇಕೋ ಅದನ್ನ ಹೇಳಕ್ಕಾಗಲ್ಲ, ನಾನು ಏನಿದೆ ಮಾತ್ರ ಹೇಳ್ತೀನಿ ಅಂತ ಹೇಳೋ ಒಂದ್ ಕಡೆ ನಿಮ್ಗೆ ಹೇಳಿದ್ದು. ನೋಡಿ, ಮಾಧ್ಯಮ ಸಿಕ್ತು ಅಂತ ನಾನು ಆಟ ಆಡ್ತಾ ಇಲ್ಲ. ನಾನು ಸುಳ್ಳು ಹೇಳಿ ಸಿಂಪಲ್ ನೋಡಿ, ಈಗ ಸುಳ್ಳೇನಾದ್ರೂ ಇದ್ರೆ ಎಲ್ಲರೂ ಇದ್ದೀರಾ. ಈಗ ನನಗೆ 2009 ಇಲ್ಲಿ ಮನೆ ರಿಜಿಸ್ಟರ್ ಆಗಿರೋದು. ಆಕೆ ಬಂದಾಗ ಎಲ್ಲಿ ಮನೆ ಬರ್ಕೊಟ್ಟಿದ್ದಾರೆ, ಮನೆ ಕೇಳಿದೀನಿ, ಅದೊಂದು ಪ್ರೂಫ್ ತರಿಸಿ, ಅದರಲ್ಲೇ ನಾನು ಸುಳ್ಳು ನಿಜ ಅಂತ ಗೊತ್ತಾಗುತ್ತೆ.
ಮೇಡಮ್ ಇದು ಒಂದು ಹೇಳ್ಬಿಡಿ, ಅಂದ್ರೆ ನೀವು ಮಾತುಕತೆ ಆಗುವಾಗ ನೀವು ಅಡ್ವೊಕೇಟ್ ಸಮ್ಮುಖದಲ್ಲಿ ನೀವು ಮತ್ತೆ ದುನಿಯಾ ವಿಜಯ್ ಅವರು ಮಾತುಕತೆ ಮಾಡ್ಕೊಂಡು ಅಂದರೆ ನನಗೊಂದೇ ಒಂದು ಮಾತು ಹೇಳಿದ್ರು, ನನ್ನನ್ನು ಫ್ರೀ ಬಿಡಬೇಕು, ನಾನು ಹೊರಗಡೆ ಸಿನಿಮಾ ಮಾಡೋಕ್ಕೆ ಹೋಗ್ತೀನಿ, ಮಾಸ್ತಿಗುಡಿ ಮಾಡೋಕ್ಕೆ ರೆಡಿ ಆಗ್ತಾಯಿದ್ರು. ನಾನು ಎಷ್ಟು ದಿವಸ ಮನೆಗೆ ಬಂದಿಲ್ಲ ಅಂದರು ಕೇಳಬಾರ್ದು ಅಂದರು. ನಾನು ಬೇಕು ಅಂದಾಗ ಬರ್ತೀನಿ ಅಂದರು. ಅದಕ್ಕೂ ನಾನು ಅವಕಾಶ ಮಾಡಿಕೊಟ್ಟಿದ್ದೀನಿ ಅದಕ್ಕೆ ಅಡ್ವೊಕೇಟ್ ಕಡೆಯಿಂದ. ಅದಕ್ಕೆ ಯಾಕೆ ಓಕೆ ಅಂತ ಹೇಳಿ? ಅಲ್ಲ, ಇನ್ನು ಅವರು ಕೆಲಸ ಮಾಡೋರು ಶೂಟಿಂಗು ಅವ್ರ ಪ್ರೊಫೆಷನ್ ಅದು ನೋಡ್ಬೇಕಲ್ಲ, ಅದಕ್ಕೂ ನಾವು ಫ್ರೀ ಬಿಟ್ಟಿಲ್ಲ ಅಂದ್ರೆ ನಾನು ಅದಕ್ಕೊಂದು ಪೇಪರ್ ಬರ್ಕೊಟ್ಟಿದ್ರು, ಏನು ಮಕ್ಕಳನ್ನ ಹೆಂಡ್ತೀನಿ ಎಲ್ಲರೂ ಚೆನ್ನಾಗಿ ನೋಡ್ಕೊತೀನಿ, ನಾನು ನನ್ನ ಕೆಲಸ ಇಲ್ಲ, ನಾನು ಫ್ರೀ ಇದ್ದಾಗ ನಾನು ಬರ್ತೀನಿ, ಅದುವರೆಗೂ ನಾನು ಬಂದಿಲ್ಲ ಅಂದ್ರೂ ಯಾವುದು ನನ್ನ ಮೇಲೆ ಆರೋಪ ಬರಬಾರ್ದು ಅಂತ ಹೇಳಿ. ನಾನು ಇನ್ನೊಂದು ಮದುವೆ ಆದ್ರೆ ಅದಕ್ಕೆ ಅದ್ರಲ್ಲಿ ಮದುವೆ ಎಲ್ಲ ಏನು ಮೆನ್ಷನ್ ಆಗಿಲ್ಲ. ಆಮೇಲೆ ಮಾಧ್ಯಮಗಳಲ್ಲಿ ಬರುತ್ತಲ್ಲ ಮೇಡಮ್, ಜೊತೆಗೆ ಅವರು ಕೀರ್ತಿ ಮತ್ತೆ ವಿಜಯ್ ಅವ್ರದ್ದು ಬರುತ್ತೆ, ಮದುವೆ ಆಯ್ತು ಹೀಗೆ ಎಲ್ಲ ಬಂದಾಗ ಅವಾಗ ನೀವೇನು ಕೂಡ ವಿರೋಧ ವ್ಯಕ್ತಪಡಿಸಲ್ವಲ್ಲ, ಯಾಕೆ ಮೇಡಮ್? ಅದು ಅವಾಗ ನಮ್ಮ ಅತ್ತೆ ಮಾವ ಫುಲ್ ಆ ಕಡೆ ಸಪೋರ್ಟು, ಮಕ್ಕಳು ನನ್ನನ್ನು ಏನು ಮಾತಾಡಬೇಡ ಅಂತ ಇದ್ದಾರೆ. ಈಗ ನಾನು ಎಷ್ಟು ಜನ ಕೇಳೋಕ್ಕೆ ಸಾಧ್ಯ ಇದನ್ನು? ಈ ಮೀಡಿಯಾಯಿಂದ ಈ ಜನತೆಗೆ ಗೊತ್ತಾಗ್ತಾ ಇದೆ. ನನ್ನ 4 ಗೋಡೆ ಮಧ್ಯೆ ಕೂತ್ಕೊಂಡ್ಬಿಟ್ಟು ಅವರು ಯಾವ್ಯಾವ ಥರ ಹಬ್ಬಿಸಿದ್ದಾರೆ ಹೇಳಿ. ಏಕ್ದಮ್ ಮಗು ಎತ್ಕೊಂಡ್ಬಿಟ್ಟು ಸ್ವಂತ ಮಗು ಥರ ಆಕೆ ಕೂಡ ಸ್ಕಾರ್ಪ್ ಎಲ್ಲ ಕಟ್ಕೊಂಡು ಏನೋ ಬಾಣಂತಿ ಥರ ಡ್ರೆಸ್ ಹಾಕ್ಕೊಂಡು ನಿಂತ್ಕೊಂಡು, ಅವ್ರು ಲುಂಗಿ ಪಂಚೆ ಯಾವುದೋ ಒಂದು ಕಾವಿದು ಪಂಚೆ ಹಾಕ್ಕೊಂಡ್ಬಿಟ್ಟು ಶರ್ಟ್ ಹಾಕೊಂಡು ನಿಂತ್ಕೊಂಡು ಫೋಟೋ ಹಾಕಿದಾಗ ಜನ ಏನು ಅನ್ಕೊಂತಾರೆ ಹೇಳಿ? ನಾನು ಸುಳ್ಳಿ ಅಂತಾರ, ಅವ್ರು ಹೇಳ್ತಾ ಇರೋದು ನಿಜ ಅಂತಾರ? ಇದನ್ನ ಯಾರನ್ನ ನಂಬಿಸ್ಬೇಕು ನಾನು ಹೇಳಿ? ಮದುವೆ ಆಗುವಾಗ ಏನಾದ್ರು ನಿಮ್ಮ ಹತ್ರ ಪರ್ಮಿಷನ್ ಏನಾದ್ರು ಅಥವಾ ನಿಮ್ಗೆ ಏನಾದ್ರು ಮಾಹಿತಿ ಕೊಟ್ಟಿಲ್ಲ ನಿಮ್ಮ ಅಂದ್ರೆ ಆ ಟೈಮ್? ನಾನು ಮದುವೆ ಆಗಿದ್ದೀನಿ ಅಂತಾನೆ ನನ್ಗೆ ಹೇಳಲಿಲ್ಲ, ಏನು ಹೇಳಲಿಲ್ಲ. ಒಂಥರ ನಾನು ಆವಾಗಲೇ ನೋಡಿದ್ದು, ಸಡನ್ ಈ ಮಗು ಅದೆಲ್ಲ ತೋರಿಸಿದ್ರಲ್ಲ, ಆವಾಗಲೇ ನನಗೆ ಗೊತ್ತಾಗ್ತಾ ಇರೋದು. ನನ್ನನ್ನು ಎಲ್ಲ ಕೇಳೋಕ್ಕೆ ಶುರು ಮಾಡ್ತಾ ಇದ್ರೆ, ಮಗುನೇ ಆಗೋಗಿದೆಯಂತೆ, ನೀವು ಒಪ್ಕೊಂಡಿದ್ದೀರಂತೆ, ಮದುವೆ ಡೈವರ್ಸೇ ಕೊಟ್ಟಿದ್ದೀರಂತೆ, ದುಡ್ಡು ತೊಗೊಂಡ್ಬಿಟ್ಟಿದ್ದೀರಂತೆ, ಮತ್ತು ಅವರು ಹೇಳ್ಕೊಂಬಂದಿದ್ದಾರೆ, ನಮ್ಮ ಅತ್ತೆ ಮಾವ ಎಲ್ಲ ಕಡೆ ಹೇಳ್ಕೊಂಬಂದಿದ್ದಾರೆ, ನಮ್ಮ ನಾದಿನಿಗಳೆಲ್ಲ. ಇಲ್ಲ ಅವಳಿಗೆ ಏನು ಬೇಕಲ್ಲ ಕೊಟ್ಬಿಟ್ಟಿದ್ದಾನೆ ನನ್ನ ತಮ್ಮ, ನಮ್ಮ ಮಗ, ಅಯ್ಯೋ ಅವಳು ಇನ್ನೇನಕ್ಕೂ ಬರಲ್ಲ ಅಂತ ಹೇಳ್ತಾರಂತೆ. ನಾನು ಏನು ತಗೊಂಡೇ ಇಲ್ವಲ್ಲ, ನಾನು ಯಾತಕ್ಕೆ ಗಂಡನ ಬಿಡೋದಕ್ಕೆ? ನನಗೆ ದುಡ್ಡಿಗೆ ಬಂದಿದ್ದೀನಿ ಅಂದ್ಕೊಂಡಿದ್ದಾರಾ ಇವರು? ಸಂಸಾರ ಮಾಡೋಕ್ಕೆ ಬಂದಿದ್ದೀನಿ ಅಂದ್ಕೊಂಡು ನನಗೆ